ಬಂತು ಅಂದರೆ ಅವತ್ತೆಲ್ಲ ಸಿಕ್ಕಂತೆ. ಅಣ್ಣ ನೀವಾ? ಬನ್ನಿ, ನಾನು ಕೆಳಗಡೆ ಹೋಗ್ತೀನಿ. ನೀವ್ಯಾಕೆ ಕೆಳಗಡೆ ಹೋಗ್ಬೇಕಣ್ಣ? ನಾವಿಬ್ಬರು ದಿನ ರಾತ್ರಿ ಇಲ್ಲೇ ಕೂತು ಮಾತಾಡ್ತೀವಿ. ಇವತ್ತು ನೀವು ರಿಲ್ಯಾಕ್ಸ್ ಮಾಡಿ, ನಾವಿಬ್ಬರು ಕೆಳಗಡೆ ಹೋಗ್ತೀವಿ. ಹಾಂ ಬಾವ, ನೀವಿಲ್ಲೇ ಇರಿ, ನಾನು ಹೋಗಿ ಅಕ್ಕನ ಕಳಿಸ್ತೀನಿ. ಅವಳು ಇಲ್ಲಿ ಬರೋ ಮನಸ್ಥಿತಿಲಿಲ್ಲ. ನೀವಿಬ್ಬರು ಪ್ರತಿದಿನ ಇಲ್ಲೇ ಬಂದು ಮಾತಾಡ್ತೀರಾ? ಹಾಂ ಬಾವ, ಒಬ್ರಿಗೊಬ್ರು ಭಾವನೆಗಳನ್ನ ಹಂಚ್ಕೊಂಡ್ರೆ ಮನಸ್ಸು ಹಗುರ ಆಗತ್ತಂತೆ. ಎಂಡ್ ಆಫ್ ದ ಡೇಲಿ ಅವತ್ತೇನಾದರೂ ಬೇಜಾರಾಗಿದ್ದರೆ ಹೇಳ್ಕೊತೀವಿ, ಖುಷಿಯಾಗಿದ್ದರೆ ಅದನ್ನ ಸಂಭ್ರಮಿಸ್ತೀವಿ, ಇನ್ ಕೇಸ್ ತಪ್ಪು ಮಾಡಿದರೆ ಕ್ಷಮೆ ಕೇಳ್ಕೊತೀವಿ. ನಾನು ಯಶೋಧ ಜೊತೆ ಯಾವತ್ತೂ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿಲ್ಲ. ಅವಳು ಕಷ್ಟ ಸುಖನ ಯಾವತ್ತೂ ವಿಚಾರಿಸಲಿಲ್ಲ. ಬರೀ ಅಮ್ಮ ತಂಗಿ ಮಾತು ಕೇಳ್ತಾನೆ ಬಂದೆ. ನಾನು ಅವಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಅಣ್ಣ, ನಾನು ನಿನಗಿಂತ ಚಿಕ್ಕವನು, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ತಿಳಿದಿರೋ ಮಟ್ಟಿಗೆ ಹೆಂಗಸರು ಮನೇಲಿ ಬೇಕು ಬೇಡಗಳನ್ನೆಲ್ಲ ಪೂರೈಸ್ತಿರ್ತಾರೆ. ಏನಿರಲಿ ಬಿಡಲಿ, ಸಂಸಾರನ ಹೇಗೋ ಮ್ಯಾನೇಜ್ ಮಾಡ್ತಿರ್ತಾರೆ. ಹೀಗಿರುವಾಗ ನಾವು ಅವ್ರಿಗೆ ಮಾರಲ್ ಸಪೋರ್ಟ್ ಕೊಡಲಿಲ್ಲ ಅಂದರೆ ಹೇಗೆ ಹೇಳಿ? ಹೌದು ಬಾವ, ನಾನು ಈ ಮನೆಗೆ ಹೊಸಬ್ಳು. ನಾನು ನಿಮಗೆ ಹೇಳೋ ಸ್ವಾತಂತ್ರ್ಯ ತಗೋತಿದ್ದೀನಿ ಅಂತ ಬೇಜಾರಾಗಬೇಡಿ. ಅಕ್ಕ ತುಂಬ ಒಳ್ಳೆಯವರು. ಮಕ್ಕಳಿಲ್ಲ ಅನ್ನೋ ಕೊರತೆ ಅವ್ರನ್ನ ತುಂಬ ಕಾಡ್ತಿದೆ. ಮಕ್ಕಳು ಬದುಕ್ತಾ ಇರೋದು ಅವ್ರ ತಪ್ಪ. ಅಕ್ಕ ತುಂಬ ಹಿಂಸೆ ಪಡ್ತಿದ್ದಾರೆ. ಅವ್ರಿಗೆ ಒಂಟಿತನ ಅನ್ನೋದು ತುಂಬಾ ಕಾಡ್ತಿದೆ. ಬಾವಾ, ಗಂಡನಾಗಿ ನೀವು ಅವ್ರಿಗೆ ಬೆಂಬಲ ಕೊಡಬೇಕು, ಪ್ರೀತಿಯಿಂದ ನೋಡ್ಕೋಬೇಕು. ಪ್ರೀತಿ ಕೊಡೋದ್ರಲ್ಲಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಅವಮಾನ ಅನುಭವಿಸುವಾಗ ಸುಮ್ಮನೆ ನೋಡ್ಕೊಂಡು ನಿಂತಿದ್ರೆ ಅದನ್ನು ಮನುಷ್ಯತ್ವ ಅನ್ನಲ್ಲ ಬಾವ. ನೋಡೋಣ, ಇನ್ನು ನೀನು ಯೋಚನೆ ಮಾಡೋದೇನಿಲ್ಲ. ಆ ಹುಚ್ಚಿ ಜೊತೆ ನೀನು ಲೈಫ್ ಲಾಂಗ್ ಇರೋಕ್ಕಾಗಲ್ಲ. ನಾಳೆ ಲಾಯರು ಡಿವೋರ್ಸ್ ಪೇಪರ್ ತೊಗೊಂಬರ್ತಾರೆ. ನೀನು ಕಣ್ಣು ಮುಚ್ಕೊಂಡು ಸೈನ್ ಮಾಡಿಬಿಡು. ಮಿಕ್ಕಿದ್ದನ್ನು ನಾನು ನೋಡ್ತೀನಿ. ಸಾರಿ ಅಣ್ಣ, ನಾವೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡಿ. ಹಾಗೇನಿಲ್ಲ, ಇಟ್ಸ್ ಓಕೆ. ಗುಡ್ ನೈಟ್. ಗುಡ್ ನೈಟ್ ಅಣ್ಣ. ಗುಡ್ ನೈಟ್ ಬಾವ. ನನಗೆ ನೀವು ಹೇಳೋದು ಅರ್ಥ ಆಗ್ತಿದೆ. ಯಶೋಧ ಇವತ್ತು ಈ ಸ್ಥಿತಿಗೆ ಬರೋಕ್ಕೆ ನಾನೇ ಕಾರಣ. ಎಲ್ರಿಗಿಂತ ನಾನೇ ತುಂಬ ಹಿಂಸೆ ಕೊಟ್ಬಿಟ್ಟೆ. ನಿಜವಾಗ್ಲೂ ನನಗೆ ಮನುಷ್ಯತ್ವನೇ ಇಲ್ಲ. ಅವಳ ಮೇಲೆ ಈಗಲೂ ತುಂಬ ಪ್ರೀತಿ ಇದೆ. ಆದರೆ ಈ ಅಮ್ಮ ರಾಗಿಣಿನ ಹೇಗೆ ಎದುರಿಸೋದು ಅಂತಲೇ ಗೊತ್ತಾಗ್ತಿಲ್ಲ. ಡೈವರ್ಸ್ ಬೇಡ ಅನ್ನೋದಕ್ಕೆ ಯಾವ ದಾರಿ ಹುಡುಕೋದು ಅಂತಲೇ ಗೊತ್ತಾಗ್ತಿಲ್ಲ. ಛೇ.